ವಿಧ ವಿಧವಾದ ಸತ್ಯಗಳ ಬಗ್ಗೆ. ಆತ್ಮಸತ್ಯ, ಜನ್ಮ ಪುನರ್ಜನ್ಮ ಸತ್ಯ, ಕರ್ಮಫಲ ಸತ್ಯ, ಪುರೋಗಮನ ಸತ್ಯ, ಯೋಗ ಸತ್ಯ, ಅನೇಕ ಸತ್ಯಗಳು. ಅನೇಕ ಸತ್ಯಗಳ ಬಗ್ಗೆ ಹೇಳುತ್ತದೆ ಆಧ್ಯಾತ್ಮಿಕತೆ. ಇವೇನೂ ನಿನ್ನ ಕಣ್ಣಿಗೆ ಕಾಣಿಸುವುದಿಲ್ಲ. ಆತ್ಮ ಕಾಣಿಸದು, ಜನ್ಮ ಪುನರ್ಜನ್ಮ ಕಾಣಿಸುವುದಿಲ್ಲ, ಕರ್ಮಫಲ ಕಾಣಿಸುವುದಿಲ್ಲ, ನಿನ್ನ ಪುರೋಗಮನ ನಿನ್ನ ಕಣ್ಣಿಗೆ ಕಾಣಿಸುವುದಿಲ್ಲ, ನಿನ್ನ ಯೋಗ ನಿನ್ನ ಕಣ್ಣಿಗೆ ಕಾಣಿಸುವುದಿಲ್ಲ. ಅನೇಕ ವಿಧಗಳಲ್ಲಿ ಇರುವ ಸೃಷ್ಟಿ ನಿನ್ನ ಕಣ್ಣಿಗೆ ಕಾಣಿಸುವುದಿಲ್ಲ. ನಿನ್ನ ಕಣ್ಣಿಗೆ ಕಾಣಿಸದೇ ಇದ್ದ ಮಾತ್ರಕ್ಕೆ ಅದು ಅವಾಸ್ತವ ಅಲ್ಲ. ನಿನ್ನ ಕಣ್ಣಿಗೆ ಕಾಣಿಸಿದ ವಾಸ್ತವಗಳು ಎಷ್ಟೋ ಇವೆ ಅಪ್ಪ ಎಂದು ಹೇಳುತ್ತದೆ ಆಧ್ಯಾತ್ಮಿಕತೆ. Spirituality reveals the unknown worlds, the unknown truths to you, not the known truths. ಸೊ ಆಧ್ಯಾತ್ಮಿಕತೆ ಎನ್ನುವುದು ಸತ್ಯವನ್ನು ಬಯಲು ಮಾಡುತ್ತದೆ, ವಿವರಿಸುತ್ತದೆ, ಪ್ರಕಾಶಿಸುವಂತೆ ಮಾಡುತ್ತದೆ. ಆ ಸತ್ಯ ಪ್ರಕಾಶ ಆಗದೇ ಇದ್ದಲ್ಲಿ ನಾವು ಅಸತ್ಯದಲ್ಲಿ ಜೀವಿಸುತ್ತೇವೆ, ನಾಸ್ತಿಕನಂತೆ ಜೀವಿಸುತ್ತೇವೆ. ಆದರೆ ಸತ್ಯ ಎನ್ನುವುದು ನಿಜವಾದ ಆಸ್ತಿ, ಅದರಿಂದ ಅದನ್ನು ಆಸ್ತಿಕನು ಎನ್ನುತ್ತಾರೆ. ನ ಅಸ್ತಿ ಇಲ್ಲ, ಅಸ್ತಿ ಇರುವುದು. ಮರಣಾನಂತರ ಜೀವನವಿದೆ, ಆತ್ಮ ಪದಾರ್ಥ ಇದೆ, ನಿನಗೆ ತಿಳಿಯದು ಎಷ್ಟೋ ಇವೆ, ನಿನ್ನ ಕಣ್ಣಿಗೆ ಕಾಣಿಸದೆ ಎಷ್ಟೋ ಇವೆ ಎಂದು ಹೇಳುವುದೇ ಆಸ್ತಿಕ ತತ್ವ. ಇವೇನೂ ಇಲ್ಲ ಎಂದು ಹೇಳುವುದೇ ನಾಸ್ತಿಕ ತತ್ವ. ನಾಸ್ತಿಕರಿಗೆ ಸತ್ಯ ಗೊತ್ತಿಲ್ಲ. ಆಸ್ತಿಕರಿಗೆ ಸತ್ಯ ಬೀಜ ಮಾತ್ರ ಗೊತ್ತು. ಆದರೆ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಗೆ ಸತ್ಯ ವೃಕ್ಷ ಮಾತ್ರ ಗೊತ್ತು. ಆ ಬೀಜ ವೃಕ್ಷ ಆಗುತ್ತದೆ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಗೆ. ಏಕೆಂದರೆ ಅದನ್ನು ಪರಿಶೀಲಿಸುತ್ತಾರೆ. ಅವರು ಜೀವನ ಪೂರ್ತಿ ಪರಿಶೋಧಿಸುತ್ತಾರೆ. ಒಬ್ಬ ಸಾಕ್ರೆಟಿಸ್ ಥರ, ಒಬ್ಬ ಯೇಸು ಪ್ರಭು ಥರ, ಗೌತಮ ಬುದ್ಧನ ಥರ ಜೀವನವನ್ನು ಅಂಕಿತ ಮಾಡಿದಾಗ ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗುತ್ತಾರೆ. ಆ ಬೀಜ ವೃಕ್ಷ ಆಗುತ್ತದೆ. ಇಲ್ಲಂದರೆ ಆಸ್ತಿಕರಿಗೆ ಆ ವೃಕ್ಷ ಬೀಜ ಆಗಿಯೇ ಇರುತ್ತದೆ. ಕಾಣಿಸದವು ಇವೆ ಎಂದು ನಂಬುತ್ತಾರೆ, ಆದರೆ ಅವು ಏನು ಅಂತ ಗೊತ್ತಿಲ್ಲ ಸರಿಯಾಗಿ. ದೂರದಿಂದ ಯಾವುದೋ ಬೆಟ್ಟ ಕಾಣಿಸುತ್ತದೆ, ಆದರೆ ಆ ಬೆಟ್ಟ ಎಷ್ಟು ಎತ್ತರ ಇದೆ ಎಂದು ಗೊತ್ತಿಲ್ಲ ಅವರಿಗೆ. ಆದರೆ ಹತ್ತಿರಕ್ಕೆ ಹೋದರೆ ಆ ಬೆಟ್ಟದ ಎತ್ತರ ಗೊತ್ತಾಗುತ್ತದೆ. ಆದ್ದರಿಂದ ನಾಸ್ತಿಕರಿಗೆ ಆ ಬೆಟ್ಟ ಇದೆಯೋ ಇಲ್ಲವೋ ಎಂದು ಸಹ ಕಾಣುತ್ತಿಲ್ಲ. ನನಗೇನೂ ಕಾಣಿಸುತ್ತಿಲ್ಲ ಎನ್ನುತ್ತಾನೆ ನಾಸ್ತಿಕನು. ನನಗೆ ಕಾಣಿಸುತ್ತಿದೆ, ದೂರದಲ್ಲಿದೆ ಎನ್ನುತ್ತಾನೆ ಆಸ್ತಿಕನು. ಬೆಟ್ಟದ ಗಾತ್ರ ಎಷ್ಟಿದೆ, ಒಟ್ಟಾಗಿ ಎಷ್ಟಿದೆ ಎಂದು ತಿಳಿದುಕೊಳ್ಳುತ್ತಾನೆ ಆಧ್ಯಾತ್ಮಿಕ ಶಾಸ್ತ್ರಜ್ಞನು. ಅನುಭವಿಸದವನು, ಧ್ಯಾನವನ್ನು ಅನುಭವಿಸದವನು ಆಧ್ಯಾತ್ಮಿಕ ಶಾಸ್ತ್ರಜ್ಞನಾಗುತ್ತಾನೆ. ಮೈ ಡಿಯರ್ ಫ್ರೆಂಡ್ಸ್, ಸತ್ಯ ಗೊತ್ತಿಲ್ಲದವರು ನಾಸ್ತಿಕರು, ಸತ್ಯವನ್ನು ಸೂತ್ರ ಮಾತ್ರವಾಗಿ ಅಂಗೀಕರಿಸಿದವರು ಆಸ್ತಿಕರು, ಸತ್ಯವನ್ನು ಪರಿಶೋಧಿಸಿದವರು, ಸಂಪೂರ್ಣವಾಗಿ ತಿಳಿದುಕೊಂಡವರು ಆಧ್ಯಾತ್ಮಿಕ ಶಾಸ್ತ್ರಜ್ಞರು. ಯಾವಾಗ ಸತ್ಯವನ್ನು ತಿಳಿದುಕೊಳ್ಳುತ್ತೇವೆಯೋ ಅದರಿಂದ ಹುಟ್ಟುತ್ತದೆ ಧರ್ಮ. ತಾಯಿಯಿಂದ ಮಗ ಹುಟ್ಟಿದ ಹಾಗೆ ತಾಯಿ ಇಲ್ಲದೆ ಮಗು ಹುಟ್ಟುತ್ತೇನು? ಮಗು ಹುಟ್ಟುವುದಕ್ಕೆ ತಾಯಿ ಬೇಕಲ್ಲವೇ? ಆ ತಾಯಿಯೇ ಸತ್ಯ, ಆ ಮಗುವೇ ಧರ್ಮ. ತಾಯಿಯಿಂದ ಮಗು ಬರುತ್ತದೆ, ಸತ್ಯದಿಂದ ಧರ್ಮವು ತಿಳಿಯುತ್ತದೆ. ತಾಯಿ ಇಲ್ಲದೆ ಮಗು ಇಲ್ಲ, ಸತ್ಯ ಗೊತ್ತಿಲ್ಲದೆ ಧರ್ಮ ತಿಳಿಯದು. ಇದು ಸತ್ಯಕ್ಕೆ ಧರ್ಮಕ್ಕೂ ಇರುವ ಸಂಬಂಧ, ತಾಯಿ ಮಗುವಿನ ಸಂಬಂಧ. ಸತ್ಯ ತಿಳಿಯದೆ ಯಾರಿಗೂ ಧರ್ಮ ತಿಳಿಯದು. ತಾಯಿ ಆಗದೆ ಯಾರಿಗೂ ಮಗು ಆಗುವುದಿಲ್ಲ. ಸತ್ಯ ತಿಳಿಯದೇ ಹೋದರೆ ನಾವು ಅಸತ್ಯದಲ್ಲೇ ಇದ್ದಾಗಿ ಲೆಕ್ಕ. ಅಸತ್ಯದಿಂದ ಏನು ಹುಟ್ಟುತ್ತೆ ಎಂದರೆ ಅಧರ್ಮ ಹುಟ್ಟುತ್ತದೆ. ಸತ್ಯದಿಂದ ಧರ್ಮ ಹುಟ್ಟಿದ ಹಾಗೆ ಅಸತ್ಯದಿಂದ ಅಧರ್ಮ ಹುಟ್ಟುತ್ತದೆ. ಅಧರ್ಮ ಎಂದರೇನು? ಮಾಡಬಾರದನ್ನು ಮಾಡುತ್ತೇವೆ, ಮಾಡಬೇಕಾದನ್ನು ಮಾಡದೇ ಇರುತ್ತೇವೆ. ಜೀವನವೆಲ್ಲ ಅಸ್ತವ್ಯಸ್ತ, ತಲೆ ಕೆಳಗಾಗಿ ಇರುತ್ತದೆ. ತಲೆ ಕೆಳಗಿಟ್ಟು ಕಾಲು ಮೇಲಿಟ್ಟು ನಡೆಯುತ್ತೇವೆಯೇ? ಸಂಭವವೇ? ಹಾಗೇ ಇರುತ್ತದೆ ಅಧರ್ಮದಲ್ಲಿ ಇರುವವರೆಗೆ.
ಮಾಡಬಾರದ್ದನ್ನೆಲ್ಲ ಮಾಡುತ್ತಿರುತ್ತಾರೆ, ಮಾಡಬೇಕಾದವು ಮರೆತು ಹೋಗಿರುತ್ತಾರೆ, ಹೊಂದಬಾರದ ಫಲಿತಾಂಶಗಳನ್ನು ಹೊಂದಿರುತ್ತಾರೆ. ಅಧರ್ಮದಲ್ಲಿ ಇರುವುದೇ ಪಾಪ ಮಾಡುವುದು, ಧರ್ಮದಲ್ಲಿ ಇರುವುದೇ ಪುಣ್ಯ ಮಾಡುವುದು. ಆದ್ದರಿಂದಲೇ ನಮ್ಮ ಧ್ಯಾನ ನವರತ್ನಗಳಲ್ಲಿ ಇರುವುದು ಧರ್ಮವೇ ಪುಣ್ಯ, ಅಂದರೆ ಅಧರ್ಮವೇ ಪಾಪ ಆಗುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.